ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿರೋ ಸಿನಿಮಾ ಹೆಸರು ಬ್ಲಾಸ್ಟ್. ಈ ಸಿನಿಮಾ ಸಿಂಪಲ್ ಆ್ಯಕ್ಷನ್ ಸ್ಟೋರಿ ಅಂತೂ ಅಲ್ವೇ ಅಲ್ಲ, ಒಂದು ಫ್ಯಾಮಿಲಿ ಕತೆ ಆಗಿರುತ್ತೆ. ಅಂಡರ್ಗ್ರೌಂಡ್ ಕ್ರಿಮಿನಲ್ಸ್ನ ₹100 ನೋಟ್ ಮತ್ತು 1300 ಜನರ ಜೀವನ ಉಳಿಸೋಕೆ ಓಡಾಡುವ ಅಂತ ಡೆಡ್ಲಿ ಫೈಟ್ನ ಮೂವಿ ಆಗಿರುತ್ತೆ ಈ ಕತೆ. ಆದರೆ ಈ ಕಥೆಯಲ್ಲಿ ಬಿಗ್ಗೆಸ್ಟ್ ಟ್ವಿಸ್ಟ್ ಏನಂದರೆ, ಈ ಫ್ಯಾಮಿಲಿನ ಆರ್ಡಿನರಿ ಫ್ಯಾಮಿಲಿ ಅಂದ್ಕೊಂಡು ಕ್ರಿಮಿನಲ್ಸ್ ಮನೆಗೆ ಕಾಲಿಡ್ತಾರೆ. ಅವರಿಗೆ ಏನಾಯಿತು ಅನ್ನೋದೇ ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ. ಕತೆ ಎಲ್ಲಾದರೂ ಸ್ಕಿಪ್ ಆಯಿತು ಅಂದರೆ ನಿಮ್ಗೆ ಅರ್ಥನೇ ಆಗಲ್ಲ. ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶುರು ಮಾಡೋಣ. ಸಿನಿಮಾ ಸ್ಟಾರ್ಟ್ ಆಗೋದು ರಾಜಾರಾಮ್ ಅವರ ಫ್ಯಾಮಿಲಿಯಿಂದ. ರಾಜಾರಾಮ್ ಒಬ್ಬ ಕರಾಟೆ ಮಾಸ್ಟರ್ ಆಗಿರ್ತಾರೆ. ಅವರು ಹೆಂಡತಿ ನೀಲವೇಣಿ, ಮಗಳು ನೀಲ ಮತ್ತು ರಾಜಾರಾಮ್ನ ತಮ್ಮ ಇಲ್ಲಿಗೋ, ಇವರೇ ಈ ಫ್ಯಾಮಿಲಿ. ನೀಲ ಚಿಕ್ಕವಳಿದ್ದಾಗ ಏರಿಯಾದಲ್ಲಿ ಇರೋ ಕೆಲವು ಹುಡುಗರಿಗೆ ಅವಳಿಗೆ ಪದೇ ಪದೇ ತೊಂದರೆ ಕೊಡ್ತಿದ್ರು. ಅವರು ಅವಳನ್ನು ಹೊಡೆದು ಮನೆಗೆ ಕಳಿಸ್ತಿದ್ರು. ಒಂದು ದಿನ ನೀಲ ಅಪ್ಪನ ಹತ್ತಿರ ಹೋಗಿ, ಅಪ್ಪ, ನನಗೆ ನಿಮಗೆ ಸ್ಟ್ರಾಂಗ್ ಆಗಬೇಕು, ಕರಾಟೆ ಕಲಿಬೇಕು ಅಂತ ಹೇಳ್ತಾಳೆ. ರಾಜಾರಾಮ್ ಅವಳಿಗೆ ಕರಾಟೆ ಕಲಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನೀಲಾನ ಹೊಡೆಯೋಕೆ ಬಂದ ಹುಡುಗರಿಗೆ ರಿವರ್ಸ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ ನೀಲ. ಆದರೆ ನೀಲ ಅಮ್ಮ ನೀಲವೇಣಿ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾಳೆ, ಕರಾಟೆನ ರೋಡ್ ಮೇಲೆ ತೋರಿಸೋಕ್ಕೆ ಅಲ್ಲ, ಕಾಂಪಿಟೇಷನಲ್ಲಿ ತೋರಿಸ್ಬೇಕು. ಅವಶ್ಯಕತೆ ಇದ್ದಾಗ ಮಾತ್ರ ಜಗಳ ಮಾಡಬೇಕು, ಇಲ್ಲದಿದ್ದರೆ ಬೇಕು ಅಂತ ಜಗಳ ಮಾಡಿಕೊಂಡು ಕರಾಟೆಯ ಪ್ರದರ್ಶನ ಮಾಡೋದು ಸರಿಯಲ್ಲ ಅಂತ. ಆದರೆ ನೀಲ ಕೇಳಲ್ಲ. ಬೇರೆ ಮಕ್ಕಳ ಜೊತೆ ಜಗಳ ಮಾಡೋದು, ಅವರನ್ನು ಹೊಡೆಯೋದು, ಇದು ಡೈಲಿ ರೂಟೀನ್ ಆಗುತ್ತೆ. ಪ್ರತಿ ಸಲ ಪೇರೆಂಟ್ಸ್ ಮೀಟಿಂಗಲ್ಲಿ ಕಂಪ್ಲೇಂಟ್ ತಂದಾಗ ನೀಲವೇಣಿ ನೀಲಾಗೆ ಪನಿಷ್ಮೆಂಟ್ ಕೊಡ್ತಿದ್ಲು. ಹೀಗೆ ಕರಾಟೆ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿದ್ದ ನೀಲ ಫೈನಲಿ ಕಾಂಪಿಟೇಷನ್ಸ್ಗೆ ಎಂಟರ್ ಆಗ್ತಾಳೆ. ಆದರೆ ಮೊದಲ ಕಾಂಪಿಟೇಷನ್ನಲ್ಲೇ ನೀಲ ಸೋತೋಗ್ತಾಳೆ. ಆ ಸೋಲಿನ ಶಾಕ್ನಿಂದ ಅವಳಿಗೆ ಆ ರಾತ್ರಿ ನಿದ್ದೆ ಬರಲ್ಲ. ಆಗ ರಾಜಾರಾಮ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾರೆ. ನಾನು 34 ಟೂರ್ನಮೆಂಟ್ಸ್ ಆಡಿದ್ದೇನೆ, ಒಂದು ಮ್ಯಾಚಲ್ಲಿ ಮಾತ್ರ ಸೋತಿದ್ದೇನೆ. ಆ ಸೋಲಿನ ಮೇಲೆ ಮತ್ತೆ ಯಾವ ಮ್ಯಾಚ್ನಲ್ಲೂ ಸೋಲಿಲ್ಲ. ಮತ್ತು ನೀಲ ಮೈಂಡ್ಗೆ ಡೀಪಾಗಿ ಹೋಗ್ಬಿಡುತ್ತೆ. ಆಮೇಲೆ ನೀಲ ಕೂಡ ಒಂದು ಡಿಸಿಷನ್ ಮಾಡ್ತಾಳೆ, ಇನ್ನು ಮೇಲೆ ನಾನು ಸೋಲೋದೇ ಇಲ್ಲ ಅಂತ. ಆ ಹತ್ತಿರದಿಂದ ಫೈಟ್ ನೋಡೋದಕ್ಕೆ ತುಂಬ ಸುಲಭ ಅನಿಸುತ್ತೆ, ಬಟ್ ಅವಳು ಆಡ್ತಿದ್ದಂಥ ಮ್ಯಾಚ್ ನೋಡಿದ್ರೆ ಭಯಂಕರವಾಗಿರುತ್ತೆ. ಮತ್ತು ಅವಳು ಯಾವ ಮ್ಯಾಚ್ನಲ್ಲೂ ಸೋಲು ಕಾಣಲೇ ಇಲ್ಲ. ಒಂದು ದಿನ ನೀಲಾಗೆ ಒಂದು ಶಾಕಿಂಗ್ ಸೀಕ್ರೆಟ್ ಗೊತ್ತಾಗುತ್ತೆ. ಅವಳು ಇಲ್ಲಿಗೋ ಮಾವನ ಹತ್ತಿರ ಕೇಳ್ತಾಳೆ, ಅಪ್ಪಗೆ ಕರಾಟೆ ಕಲಿಸಿದ್ದು ಯಾರು ಅಂತ. ಇಲ್ಲಿಗೋ ಹೇಳ್ತಾನೆ, ನಿಮ್ಮ ಅಮ್ಮ ನಿನ್ನ ಅಪ್ಪನಿಗೆ ಕರಾಟೆ ಕಲಿಸಿದ್ರು. ಆದರೆ ಅದರ ಮುಂದಿನ ಮಾತು ಇನ್ನೂ ಶಾಕಿಂಗ್ ಆಗಿರುತ್ತೆ. ರಾಜಾರಾಮ್ ಜೀವನದಲ್ಲಿ ಒಂದೇ ಒಂದು ಮ್ಯಾಚಲ್ಲಿ ಸೋತಿದ್ದಾರೆ. ಆ ಮ್ಯಾಚಲ್ಲಿ ಅವರನ್ನು ಸೋಲಿಸಿದ್ದು ನೀಲವೇಣಿ. ಆದರೆ ನೀಲ ಅಮ್ಮ ಕೂಡ ಒಬ್ಬ ಕರಾಟೆ ಫೈಟರ್. ಇದು ನೀಲಾಗೆ ಮೊದಲ ಬಿಗ್ ಶಾಕ್. ಇನ್ನೊಂದು ದಿನ ರಾಜಾರಾಮ್ ಒಬ್ಬ ಹುಡುಗನನ್ನು ಕೇಳುವ ಗುಂಡಗಳ ನಡುವೆ ಹೊಡೆದಾಡ್ತಿರ್ತಾನೆ. ಆ ಹುಡುಗ ರಾಜಾರಾಮ್ಗೆ ಪರಿಚಯ ಇರಲಿಲ್ಲ. ಆದರೆ ರಾಜಾರಾಮ್ ಸುಮ್ಮನೆ ಹೋಗಲ್ಲ. ಗುಂಡಗಳನ್ನು ತಿರುಗಿ ಹೊಡೆದು ಆ ಹುಡುಗನನ್ನು ಕಾಪಾಡ್ತಾನೆ. ನೀಲ ಸರ್ಪ್ರೈಸ್ ಆಗಿ ಕೇಳ್ತಾಳೆ, ಅಪ್ಪ, ಆ ಹುಡುಗ ನಿಮಗೆ ಗೊತ್ತಾ? ರಾಜಾರಾಮ್ ಹೇಳ್ತಾರೆ, ಗೊತ್ತಿಲ್ಲ, ಆದರೆ ಹೆಲ್ಪ್ ಮಾಡಬೇಕು ಅಂತ ಅನ್ನಿಸ್ತು, ಹೆಲ್ಪ್ ಮಾಡಿದೆ ಅಂತ ರಾಜಾರಾಮ್ ಹೇಳ್ತಾನೆ. ಆಮೇಲೆ ರಾಜಾರಾಮ್ ತನ್ನ ತಂಗಿಯ ಬಗ್ಗೆ ಹೇಳ್ತಾರೆ. ವರ್ಷಗಳ ಹಿಂದೆ ಅವಳನ್ನು ಕೆಲವರು ಹೊಡೆದು ಕೊಂದಿದ್ರು. ಆ ಸಮಯದಲ್ಲಿ ಯಾರಾದರೂ ಅವಳಿಗೆ ಹೆಲ್ಪ್ ಮಾಡಿದರೆ ಅವಳು ಇವತ್ತು ಜೀವಂತವಾಗಿರ್ತಿದ್ಲು ಅಂತ ರಾಜಾರಾಮ ಹೇಳ್ತಾನೆ. 15 ವರ್ಷಗಳ ಕಾಲ ಕಳೆಯಿತು. ನೀಲ ದೊಡ್ಡವಳಾಗಿದ್ದಾಳೆ. ಒಂದು ದಿನ ಬಸ್ನಲ್ಲಿ ಹೋಗುವಾಗ ಒಬ್ಬ ಮಹಿಳೆ ಪ್ರಾಬ್ಲಮ್ನ ಆಕ್ಸಿಡೆಂಟಲ್ ಆಗಿ ಕೇಳಿಸ್ಕೊಳ್ತಿರ್ತಾಳೆ. ಆ ಮಹಿಳೆಯ ಗಂಡ ಸತ್ತಿದ್ದಾನೆ. ಅವರು ಬಿಟ್ಟು ಹೋದ ಜಾಗವನ್ನು ಕೆಲವು ಕ್ರಿಮಿನಲ್ಸ್ ಫೋರ್ಸ್ ಆಗಿ ತಗೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಮಿನಿಸ್ಟರ್ ಹತ್ತಿರ ಕಂಪ್ಲೇಂಟ್ ಮಾಡಿದರೂ ಕೂಡ ಕ್ರಿಮಿನಲ್ಸ್ ಪವರ್ಫುಲ್ ಆಗಿದ್ದರಿಂದ ಕೂಡ ಅವರ ಪರವಾಗಿ ನ್ಯಾಯ ಸಿಗಲಿಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟಾಕಿದ್ದಾರೆ. ತಾಯಿ ಮಗಳು ಇಬ್ಬರನ್ನು ಕೊಲ್ತೀವಿ ಅಂತ ಕ್ರಿಮಿನಲ್ಸ್ ಥ್ರೆಟ್ ಮಾಡ್ತಿರ್ತಾರೆ. ಇದೆಲ್ಲ ಕೇಳಿದ ನೀಲ ಸುಮ್ಮನೆ ಇರಲ್ಲ. ಒಬ್ಬಳೇ ಹೋಗಿ ಆ ಕ್ರಿಮಿನಲ್ಸ್ಗೆ ಫುಲ್ ಟ್ರೀಟ್ಮೆಂಟ್ ಕೊಡ್ತಾಳೆ. ತುಂಬ ಜನ ಸೇರಿದ್ದ ಕಾರಣ ನೀಲ ಮುಂದೆ ನಿಲ್ಲೋಕೆ ಆಗಲ್ಲ. ಅವಳು ಅವರಿಗೆ ವಾರ್ನಿಂಗ್ ಕೊಡ್ತಾಳೆ, ಇನ್ಮೇಲೆ ಇವರಿಗೆ ತೊಂದರೆ ಕೊಡಬಾರ್ದು, ಕೊಟ್ಟರೆ ನಾನು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಕಾರ್ತಿಕೇಯನ್ ಅನ್ನೋ ಎನ್ವಿರಾನ್ಮೆಂಟ್ ಆಕ್ಟಿವಿಸ್ಟ್ ಆಗಿರ್ತಾನೆ. ಒಂದು ಬೆಟ್ಟವನ್ನು ಮೈನಿಂಗ್ ಕಂಪ್ನಿಯಿಂದ ಕಾಪಾಡೋಕ್ಕೆ ಫೈಟ್ ಮಾಡ್ತಿರ್ತಾನೆ. ಆ ಬೆಟ್ಟದ ಕೆಳಗೆ ವ್ಯಾಲ್ಯೂಯಬಲ್ ಮೈನರಲ್ಸ್ ಇರುತ್ತೆ. ಅದನ್ನು ಮೈನಿಂಗ್ ಮಾಡಿದರೆ ಕಂಪ್ನಿಗೆ ಬರೋಬ್ಬರಿ 7,000 ಕೋಟಿ ಪ್ರಾಫಿಟ್ ಆಗುತ್ತೆ ಅನ್ನೋ ಅಂದಾಜಿರುತ್ತೆ. ಆ ಬೆಟ್ಟ ಕೊಲಾಪ್ಸ್ ಆದರೆ
ಕೆಳಗೆ ಇರೋ ಹಳ್ಳಿ ಪೂರ್ತಿ ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗುತ್ತೆ. ಸುಮಾರು 1300 ಜನರು ಸಾಯುವ ಚಾನ್ಸ್ ಇದೆ ಅನ್ನೋದ್ರ ಬಗ್ಗೆ ಗೌರ್ಮೆಂಟ್ ವರದಿ ಮಾಡಿರುತ್ತೆ. ಅದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರಲ್ಲ. ಆದರೆ ಬಿಸ್ನೆಸ್ ಮ್ಯಾನ್ ವರುಣ್ ದಯಾಲ್ಗೆ ಪ್ರಾಫಿಟ್ ಬೇಕು. ಪರ್ಮಿಷನ್ ಸಿಗದೇ ಇದ್ದರೂ ಪ್ರಾಜೆಕ್ಟ್ ಸ್ಟಾಪ್ ಮಾಡೋಕ್ಕೆ ಅವನು ರೆಡಿ ಇರಲಿಲ್ಲ. ಮಿನಿಸ್ಟರ್ಗೆ ಬ್ರೈಬ್ ಮಾಡ್ತಾನೆ. ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡಿಕೊಡೋಕ್ಕೆ ಅಂಡರ್ಗ್ರೌಂಡ್ ಗ್ಯಾಂಗ್ಸ್ಟರ್ ಅಬ್ರಾಹಂ ಜೊತೆ ಕೈ ಜೋಡಿಸ್ತಾನೆ. ಕಾರ್ತಿಕೇಯನ್ನ ಎಲಿಮಿನೇಟ್ ಮಾಡೋದಕ್ಕೆ ಕೃಪಕರಣ್ ಗ್ಯಾಂಗ್ ಬರುತ್ತೆ. ಹೀಗೆ ಒಂದು ದೊಡ್ಡ ಕ್ರಿಮಿನಲ್ ನೆಟ್ವರ್ಕ್ ರೆಡಿಯಾಗಿರುತ್ತೆ. ಈಗ ಸಿನಿಮಾಗೆ ಎಂಟ್ರಿ ಕೊಡ್ತಾನೆ ಟಾಬಿ. ಪೊಲೀಸ್ ಚೈನ್ ಸ್ನ್ಯಾಚಿಂಗ್ ಕೇಸ್ನಲ್ಲಿ ಟಾಬಿನ ಅರೆಸ್ಟ್ ಮಾಡ್ತಾರೆ. ಹೆಂಡ್ತಿ ಅವನ ಮೇಲೆ ಕೋಪದಿಂದ ಸಾಲ ತೀರಿಸಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿರ್ತಾಳೆ. ಆದರೆ ಟಾಬಿ ಬದಲಾಗಲ್ಲ. ಕೃಪಕರಣ್ ಗ್ಯಾಂಗ್ನಲ್ಲಿ ಜಾಯ್ನ್ ಆಗಿದ್ದಕ್ಕೆ ಡಿಸೈಡ್ ಮಾಡಿರ್ತಾನೆ ಟಾಬಿ. ಆ ಡಿಸಿಷನ್ ಅವನ ಲೈಫ್ನ ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ. ಇನ್ನೊಂದು ಕಡೆ ನೀಲಾ ಕಂಪ್ನಿಯಲ್ಲಿ ಜಾಬ್ ಜಾಯ್ನ್ ಮಾಡ್ತಾಳೆ. ಅವಳ ಟೀಮ್ ಲೀಡ್ ತಪ್ಪು ದೃಷ್ಟಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿನ ಕ್ಯಾಬ್ನಲ್ಲಿ ಕೂಡ ಅವನು ಲಿಮಿಟ್ ಕ್ರಾಸ್ ಮಾಡ್ತಾನೆ. ಆಗ ನೀಲಾ ಅವನಿಗೆ ಕ್ಯಾಬ್ ಒಳಗೆ ಲೆಸನ್ ಕೊಡ್ತಾಳೆ, ಅಂದರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾಳೆ. ಆಫೀಸ್ನಲ್ಲಿ ಇದ್ದಾಗ ಅವಳನ್ನು ನೋಡಿದ ರೀತಿ ಬೇರೆ ಹುಡುಗಿರನ್ನ ಕೂಡ ನೋಡೋದಕ್ಕೆ ಕಡಿಮೆ ಮಾಡ್ತಾನೆ. ಈಗ ಮೇನ್ ಕ್ರೈಮ್ ಪ್ಲ್ಯಾನ್ ಸ್ಟಾರ್ಟ್ ಆಗುತ್ತೆ. ವರುಣ್ ದಯಾಲ್ ಮಿನಿಸ್ಟರ್ನ ಮೀಟ್ ಮಾಡಿ ಮೈನಿಂಗ್ ಪರ್ಮಿಷನ್ ತೊಗೊತಾನೆ. ಆದರೆ ಮಿನಿಸ್ಟರ್ಗೆ 1000 ಕೋಟಿ ವೈಟ್ ಮನಿ ಬೇಕು. ಯಾಕಂದರೆ ಪ್ರಾಜೆಕ್ಟ್ನಿಂದ 1300 ಜನ ಸಾಯ್ಬೋದು. ಆಮೇಲೆ ಇಶ್ಯೂ ಬಂದರೆ ಮಿನಿಸ್ಟರ್ಗೆ ಪ್ರಾಬ್ಲಮ್ ಆಗಬಾರ್ದು. ವರುಣ್ ಅಗ್ರಿ ಮಾಡ್ತಾನೆ. ಬ್ಲ್ಯಾಕ್ ಮನಿನ ವೈಟ್ ಮಾಡಿಕೊಡೋಕ್ಕೆ ಅಬ್ರಹಮನ್ನ ಯೂಸ್ ಮಾಡ್ತಾನೆ. ಅಬ್ರಹಾಂ ಒಂದು ₹100 ನೋಟ್ ಯೂಸ್ ಮಾಡಿ ದುಬೈಯಲ್ಲಿ ಇರೋ ವ್ಯಕ್ತಿ ಜೊತೆ ಡೀಲ್ ಅರೇಂಜ್ ಮಾಡಿರ್ತಾನೆ. ಆ ನೋಟ್ನ ಸೀರಿಯಲ್ ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ₹100 ನೋಟ್ ಇಲ್ಲದಿದ್ದರೆ 1000 ಕೋಟಿ ಡೀಲ್ ಕಂಪ್ಲೀಟ್ಲಿ ಹೊಗೆ ಹಾಕ್ಸ್ಕೊಳುತ್ತೆ. ಈ ಮೀನ್ ವೈಲ್ ಕಾರ್ತಿಕೇಯನ್ನ ಕೃಪಕರಣ್ ಗ್ಯಾಂಗ್ಗೆ ಮರ್ಡರ್ ಆಗುತ್ತೆ. ಆಮೇಲೆ ಅಬ್ರಾಹಂ ಆಕ್ಸಿಡೆಂಟ್ಗೆ ಸಿಕ್ಕಿ ಅನ್ಕಾನ್ಷಿಯಸ್ ಆಗಿ ಹಾಸ್ಪಿಟಲ್ಗೆ ಸೇರ್ತಾನೆ. ಪೊಲೀಸ್ಗೆ ಅವನು ನಾರ್ಮಲ್ ಪರ್ಸನ್ ಅಲ್ಲ ಅಂತ ಡೌಟ್ ಬರುತ್ತೆ. ಅವನನ್ನು ಹಾಸ್ಪಿಟಲಿಂದ ಕರ್ಕೊಂಡು ಹೋಗೋಕ್ಕೆ ಬಂದ ಕ್ರಿಮಿನಲ್ಸ್ನ ಪೊಲೀಸು ಸ್ಟಾಪ್ ಮಾಡ್ತಾರೆ. ಸಿಚುವೇಶನ್ ಸೀರಿಯಸ್ ಆಗಿರುತ್ತೆ. ಅಬ್ರಾಹಂ ಕಾಲಿಗೆ ಪೊಲೀಸ್ ಶೂಟ್ ಮಾಡ್ತಾರೆ. ಆಮೇಲೆ ಅವನು ಡೇಂಜರಸ್ ಅಂಡರ್ಗ್ರೌಂಡ್ ಗ್ಯಾಂಗ್ಸ್ಟರ್ ಅಂತ ಪೊಲೀಸ್ಗೆ ಗೊತ್ತಾಗುತ್ತೆ. ಹಾಸ್ಪಿಟಲ್ಗೆ ಹೆವಿ ಸೆಕ್ಯೂರಿಟಿ ಹಾಕ್ತಾರೆ. ಆದರೆ ಅಬ್ರಾಹಂ ಕಾನ್ಷಿಯಸ್ ಆದಮೇಲೆ ಹಾಸ್ಪಿಟಲ್ನಲ್ಲಿ ಇರೋರನ್ನೆಲ್ಲ ಎಲಿಮಿನೇಟ್ ಮಾಡಿ ಅವನು ತಪ್ಪಿಸ್ಕೊಳ್ತಾನೆ. ಆಮೇಲೆ ಕೃಪಕರಣ್ ಹತ್ತಿರ ಬರ್ತಾನೆ. ಅವನಿಗೆ ದುಬೈಗೆ ಹೋಗಬೇಕು. ಆದರೆ ಅವನ ₹100 ನೋಟ್ ಮಿಸ್ಸಿಂಗ್ ಇರುತ್ತೆ. ಆ ಸಮಯದಲ್ಲಿ ಅಬ್ರಾಹಂಗೆ ಮೆಡಿಸಿನ್ ಬೇಕು. ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾರೂ ಮೆಡಿಸಿನ್ ಕೊಡೋಲ್ಲ. ಅದನ್ನು ತಗೊಳ್ಳೋಕ್ಕೆ ಕೃಪಕರಣ್ ಗ್ಯಾಂಗ್ ಹೊಸದಾಗಿ ಜಾಯ್ನ್ ಆದ ಟೋಬಿ ಕಳಿಸ್ತಾರೆ. ಟೋಬಿ ಮೆಡಿಕಲ್ ಶಾಪ್ಗೆ ಬರ್ತಾನೆ. ಆ ಶಾಪ್ ಇಲಿಗೋದು ಆಗಿರುತ್ತೆ. ಆ ಸಮಯ ಇಲಿಗೋ ಹೊರಗಡೆ ಹೋಗಿದ್ದರಿಂದ ರಾಜಾರಾಮ್ ಶಾಪ್ ನೋಡ್ಕೊತಿರ್ತಾನೆ. ಟಾಬಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಸಿನ್ ಕೇಳ್ತಾನೆ. ನೀಲಾ ಮೆಡಿಸಿನ್ ಕೊಡಲ್ಲ. ಟಾಬಿ ನೈಫ್ ತೋರಿಸಿದಾಗ ನೀಲಾಗೆ ಅಮ್ಮ ಹೇಳಿದ ಮಾತು ನೆನಪಾಗುತ್ತೆ. ಅವಳು ಮೆಡಿಸಿನ್ ಕೊಡ್ತಾಳೆ. ಆದರೆ ಟಾಬಿ ಅವಳ ಚೈನ್ ಕದಿಯೋಕ್ಕೆ ಟ್ರೈ ಮಾಡ್ತಾನೆ. ಇಲ್ಲೇ ಆಗೋದು ಬಿಗ್ ಮಿಸ್ಟೇಕ್. ನೀಲಾ ಟಾಬಿಗೆ ಫುಲ್ ಬೀಟ್ ಡೌನ್ ಕೊಡ್ತಾಳೆ. ಪೊಲೀಸ್ಗೆ ಕಾಲ್ ಮಾಡಿ ಟಾಬಿನ ಅರೆಸ್ಟ್ ಮಾಡಿಸ್ತಾಳೆ. ಪೊಲೀಸ್ ಸ್ಟೇಷನಲ್ಲಿ ಟಾಬಿ ಕೃಪಕರಣ್ಗೆ ಕಾಲ್ ಮಾಡ್ತಾನೆ. ಆದರೆ ಅವನು ನೀಲಾ ಯಾರು ಅಂತ ಹೇಳಲ್ಲ. ಜಸ್ಟ್ ಒಂದು ಹುಡುಗಿ ಪ್ರಾಬ್ಲಮ್ ಮಾಡಿದ್ಲು, ಜನ ಸೇರಿದ್ರು ಅಂತ ಹೇಳಿಬಿಟ್ಟು ಸುಮ್ಮನಾಗ್ತಾನೆ. ಕೃಪಕರಣ್ಗೆ ಆ ಹುಡುಗಿನ ಫ್ಯಾಮಿಲಿನ ಫಿನಿಷ್ ಮಾಡಬೇಕು ಅಂತ ಆರ್ಡರ್ ಬರುತ್ತೆ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಹೋಗಿದ್ದಾಗ ಅವರಿಗೆ ಒಂದು ರಾಂಗ್ ಇನ್ಫಾರ್ಮೇಷನ್ ಸಿಗುತ್ತೆ. ಅವಳ ಅಪ್ಪ ಹೆಡ್ ಮಾಸ್ಟರ್, ಆದರೆ ರಿಯಾಲಿಟಿ ಅವಳ ಅಪ್ಪ ರಾಜಾರಾಮ್ ಕರಾಟೆ ಮಾಸ್ಟರ್. ಈ ಡಿಫ್ರೆನ್ಸ್ ಕ್ರಿಮಿನಲ್ಸ್ಗೆ ಗೊತ್ತೇ ಆಗಲ್ಲ. ಕೃಪಕರಣ್ ಸುಂದರಾಮ್ ಜೊತೆ 5 ಜನರು ನೀಲಾ ಮನೆಗೆ ಹೋಗ್ತಾರೆ. ಈಗ ಸಿನಿಮಾದ ಮೋಸ್ಟ್ ಪವರ್ಫುಲ್ ಫೈಟ್ ಸೀನ್ ಇರುತ್ತೆ. ಆ 5 ಕ್ರಿಮಿನಲ್ಸ್ ಮನೆಗೆ ಅಟ್ಯಾಕ್ ಮಾಡ್ತಾರೆ. ಅವರಿಗೆ ಇನ್ನೊಂದು ಆರ್ಡಿನರಿ ಫ್ಯಾಮಿಲಿ ಅಂತ ಅನಿಸಿರುತ್ತೆ. ಆದರೆ ಮನೆ ಒಳಗೆ ರಾಜಾರಾಮ್ ಮತ್ತು ನೀಲಾ ಇದ್ದಾರೆ. ಫೈಟ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಒಬ್ಬ, ಆಮೇಲೆ ಇನ್ನೊಬ್ಬ, ಆಮೇಲೆ ಎಲ್ಲರೂ ಒಂದಾಗಿ ಒಬ್ಬೊಬ್ಬರಾಗಿ ಕ್ರಿಮಿನಲ್ಸ್ ಎಲ್ಲ ಡೌನ್ ಆಗ್ತಾರೆ. ರಾಜಾರಾಮ್ ಮತ್ತು ನೀಲಾ ಅವರನ್ನು ಸೆಲ್ಫ್ ಡಿಫೆನ್ಸಲ್ಲಿ ಕೊಂದು ಅವರ ಬಾಡೀಸ್ನ ಮನೆ ಹಿಂದೆ ಸುಟ್ಟಾಕ್ತಾರೆ. ಹೊರಗಡೆ ಯಾರಿಗೂ ಸೌಂಡ್ ಕೇಳಿಸ್ಬಾರ್ದು ಅಂತ TV ವಾಲ್ಯೂಮ್ ಫುಲ್ ಇಟ್ಟಿರ್ತಾರೆ. ಮೀನ್ವೈಲ್ ಅಬ್ರಾಹಂಗೆ ಒಂದು ಶಾಕ್. ₹100 ನೋಟ್ನ ಅವನ ಪರ್ಸಲ್ಲಿ ಇಲ್ಲ, ಅದು ಸುಂದರಾಮ್ ಪರ್ಸಲ್ಲಿ ಇದೆ. ಸುಂದರಾಮ್ನ ಹುಡುಕೋಕೆ ಕೃಪಕರಣ್ ಗ್ಯಾಂಗ್ ಹೋಗುತ್ತೆ. ಆದರೆ ಸುಂದರಾಮ್ ಆಲ್ರೆಡಿ ರಾಜಾರಾಮ್ ಫ್ಯಾಮಿಲಿಗೆ ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ದಾನೆ. ಈಗ ಕೃಪಕರಣ್ಗೆ ಡೌಟ್ ಬರುತ್ತೆ. ಪೊಲೀಸ್ ಸುಂದರಾಮ್ನ ಕ್ಯಾಚ್ ಮಾಡಿದ್ರ, ಇನ್ಸ್ಪೆಕ್ಟರ್ ಫ್ಯಾಮಿಲಿನ ಕಿಡ್ನ್ಯಾಪ್ ಮಾಡಿ ಕೃಪಕರಣ್ ಟ್ರೀಟ್ ಮಾಡ್ತಾವನ. ಈ ಸಮಯದಲ್ಲಿ ನೀಲಾ ಮತ್ತು ರಾಜಾರಾಮ್ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾರೆ. ಟ್ರೇಟ್ ಕಾಲ್ ಹಿಡಿದಾಗ ರಾಜಾರಾಮ್ಗೆ ಟ್ರೂತ್ ಅರ್ಥ ಆಗುತ್ತೆ. ಇವರು ನಮ್ಮ ಮನೆಗೆ ಬಂದ ಕ್ರಿಮಿನಲ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ಅಬ್ರಾಹಂ ಡೈರೆಕ್ಟಾಗಿ ರಾಜಾರಾಮ್ ಮನೆಗೆ ಬರ್ತಾನೆ. ರಾಜಾರಾಮ್ ಹೊರಗಡೆ ಇದ್ದಾರೆ.
ಮನೆಯೊಳಗೆ ನೀಲಾ ಮತ್ತು ವೇಣಿ ಇದ್ದಾರೆ. ಅಬ್ರಹಾಂ ಅವರನ್ನು ಅಟ್ಯಾಕ್ ಮಾಡ್ತಾನೆ. ಆದರೆ ಟಿವಿ ವಾಲ್ಯೂಮ್ ಮತ್ತೆ ಜಾಸ್ತಿಯಾಗಿ ನೀಲಾ ಮತ್ತು ವೇಣಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅಬ್ರಹಾಂ ತುಂಬ ಡೇಂಜರಸ್ ವ್ಯಕ್ತಿ. ವೇಣಿನ ಕೊಲ್ಲೋಕೆ ಹೋಗ್ತಿರುವಾಗ ರಾಜಾರಾಮ್ ಮನೆಗೆ ಬರ್ತಾನೆ. ಈಗ ಫಾದರ್ ವರ್ಸಸ್ ಗ್ಯಾಂಗ್ಸ್ಟರ್ ಫೈಟ್ ಸ್ಟಾರ್ಟ್ ಆಗುತ್ತೆ. ಆದರೆ ಅಬ್ರಹಾಂನ ಬೀಟ್ ಮಾಡೋಕ್ಕೆ ರಾಜಾರಾಮ್ಗೆ ಕಷ್ಟ. ಆಗ ಇಲಿಗೋ ಮನೆಗೆ ಬರ್ತಾನೆ. ಈಗ ಮತ್ತೊಂದು ಟ್ವಿಸ್ಟ್ ಬರುತ್ತೆ. ಇಲಿಗ ಕೂಡ ಕರಾಟೆ ಮಾಸ್ಟರ್ ಆಗಿರ್ತಾನೆ. ಮೂವರು ಸೇರಿ ಅಬ್ರಹಾಂನ ಕಂಟ್ರೋಲ್ ಮಾಡಿ ಕಟ್ಟಿ ಹಾಕ್ತಾರೆ. ಕೃಪಾಕರನ್ಗೆ ಫೈನಲಿ ಟ್ರೂತ್ ಗೊತ್ತಾಗುತ್ತೆ. ಹೆಡ್ ಮಾಸ್ಟರ್ ಫ್ಯಾಮಿಲಿ ಅಲ್ಲ, ಇದು ಕರಾಟೆ ಮಾಸ್ಟರ್ ಫ್ಯಾಮಿಲಿ ಅಂತ. ಆದರೆ ಲೇಟ್ ಆಗಿದೆ. ರಾಜಾರಾಮ್ ಅಬ್ರಹಾಮಿಂದ ಇನ್ಸ್ಪೆಕ್ಟರ್ ಫ್ಯಾಮಿಲಿಯಿಂದ ಲೊಕೇಶನ್ ತಿಳ್ಕೊತಾರೆ. ನೀಲ ಜೊತೆ ಗ್ಲೌಸ್ ಹಾಕಿಕೊಂಡು ಕೃಪಾಕರನ್ ಹೈಡೌಟ್ಗೆ ಹೋಗ್ತಾರೆ. ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತ ಗ್ಲೌಸಲ್ಲಿ ಇರೋ ಕ್ರಿಮಿನಲ್ಸ್ನ ಒಂದಾಗಿ ಫಿನಿಶ್ ಮಾಡ್ತಾರೆ. ಫೈನಲಿ ಕೃಪಾಕರನ್ ಒಬ್ಬನೇ ಹೊರಟಿರ್ತಾನೆ. ಆ ಸಮಯದಲ್ಲಿ ವರುಣ್ನ ಮ್ಯಾನೇಜರ್ ₹100 ನೋಟ್ ತಗೊಳ್ಳೋಕೆ ಬರ್ತಾನೆ. ಅವನು ರಾಜಾರಾಮ್ ಮತ್ತು ನೀಲಾ ಕ್ಯಾಪ್ಚರ್ ಮಾಡ್ತಾರೆ. ಫೈನಲಿ ಮ್ಯಾನೇಜರ್ ಇವೆಲ್ಲವನ್ನು ರಿವೀಲ್ ಮಾಡ್ತಾನೆ. 7,000 ಕೋಟಿ ಪ್ರಾಜೆಕ್ಟ್, 1,300 ಜನರ ಜೀವನ, 1,000 ಕೋಟಿಯ ಬ್ಲ್ಯಾಕ್ ಮನಿ. ಮಾಸ್ಟರ್ ಮೈಂಡ್ ಡೀಲರ್ ಅಬ್ರಹಾಂನಾಗಿರ್ತಾನೆ. ಮಿನಿಸ್ಟರ್ ಕೂಡ ಕೈ ಜೋಡಿಸಿರ್ತಾನೆ. ಇದ್ರ ಜೊತೆ ಕೃಪಾಕರನ್ ಮತ್ತು ಎಲ್ಲ ರೀತಿಯ ರೌಡಿಗಳ ಸಾಥ್ ಇರುತ್ತೆ. ಈ ಎಲ್ಲ ಟ್ರೂತ್ ಹೊರಬಂದಂತೆ ಆಗ ರಾಜಾರಾಮ್ಗೆ ಒಂದು ಇಂಪಾರ್ಟೆಂಟ್ ಕ್ಲೂ ಸಿಗುತ್ತೆ. ₹100 ನೋಟ್ ಸುಂದರಾಮ್ ಪರ್ಸಲ್ಲಿ ಇದೆ. ಇಲ್ಲಿಗೋಗಿ ಫೋನ್ ಮಾಡಿ ಪರ್ಸ್ ಚೆಕ್ ಮಾಡಿಸಿದಾಗ ನೋಟ್ ಸಿಗುತ್ತೆ. ಆದರೆ ಆ ನೋಟ್ ದುಬೈಗೆ ಹೋದರೆ 1,000 ಕೋಟಿ ಡೀಲ್ ಕಂಪ್ಲೀಟ್ ಆಗುತ್ತೆ. ಅಂದರೆ 1,300 ಜನರ ಜೀವನ ಡೇಂಜರ್ನಲ್ಲಿದೆ. ರಾಜಾರಾಮ್ ಮತ್ತು ನೀಲಾ ಒಂದು ಡಿಸಿಷನ್ ಮಾಡ್ತಾರೆ. ಈ ನೋಟ್ ಅವರಿಗೆ ಸಿಗಬಾರ್ದು, ಆ ನೋಟ್ನ ನಾವು ಡಿಸ್ಟ್ರಾಯ್ ಮಾಡಬೇಕು ಅಂತ. ಈಗ ಕೃಪಾಕರನ್ ಮತ್ತು ಮ್ಯಾನೇಜರ್ನ ಫಿನಿಶ್ ಮಾಡಿ ಇನ್ಸ್ಪೆಕ್ಟರ್ ಫ್ಯಾಮಿಲಿನ ರೆಸ್ಕ್ಯೂ ಮಾಡ್ತಾರೆ. ವರುಣ್ಗೆ ನ್ಯೂಸ್ ಸಿಗುತ್ತೆ. ಅವನು ಎಂಟೈರ್ ನೆಟ್ವರ್ಕ್ ಕೊಲ್ಯಾಪ್ಸ್ ಆಗಿದೆ, CCTV ಫುಟೇಜ್ ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಫುಟೇಜ್ನಲ್ಲಿ ರಾಜಾರಾಮ್ ಮತ್ತು ನೀಲಾ ಬೈಕ್ ಮೇಲೆ ಹೋಗುತ್ತಿರುವುದು ಅವನ ಗ್ಯಾಂಗ್ಗೆ ಸಿಗುತ್ತೆ. ವರುಣ್ಗೆ ಫೈನಲಿ ಗೊತ್ತಾಗುತ್ತೆ, ಈ ಎಂಟೈರ್ ಮೆಸ್ನ ಫಿನಿಶ್ ಮಾಡಿದ್ದು ರಾಜಾರಾಮ್ ಮತ್ತು ನೀಲಾ. ಅವನು ಅವ್ರನ್ನ ಮನೆಗೆ ರೌಡಿಗಳನ್ನ ಕಳಿಸ್ತಾನೆ. ಆದರೆ ವರುಣ್ಗೆ ಗೊತ್ತಿಲ್ಲ, ರಾಜಾರಾಮ್ ಫ್ಯಾಮಿಲಿ ಮತ್ತೆ ಮನೆಗೆ ಆಲ್ರೆಡಿ ಬರೋಕ್ಕೆ ರೆಡಿಯಾಗಿದ್ದಾರೆ. ವೇಣು ಮತ್ತು ಇಲಿಗೋ ಮನೆಗೆ ಬಂದಾಗ ಕ್ರಿಮಿನಲ್ಸ್ನ ಸ್ಟಾಪ್ ಮಾಡ್ತಾರೆ. ಇನ್ನೊಂದು ಕಡೆಯಿಂದ ರಾಜಾರಾಮ್ ಮತ್ತು ನೀಲಾ ಡೈರೆಕ್ಟಾಗಿ ವರುಣ್ ಮನೆಗೆ ಎಂಟರ್ ಆಗ್ತಾರೆ. ಫೈಟ್ ಸ್ಟಾರ್ಟ್ ಆಗುತ್ತೆ. ವರುಣ್ನ ಸೆಕ್ಯೂರಿಟಿ ಹಾಗೂ ಎಲ್ಲರನ್ನೂ ರಾಜಾರಾಮ್ ಮತ್ತು ನೀಲಾ ಮುಂದೆ ಹೊಡೆದಾಕ್ಬಿಡ್ತಾರೆ. ಫೈನಲಿ ವರುಣ್ ಕೂಡ ಫಿನಿಶ್ ಆಗಿರ್ತಾನೆ. ಆಗ ನೀಲಾ ಹೇಳೋದು, ಆ ₹100 ನೋಟ್ನ ನಾವೇ ಡಿಸ್ಟ್ರಾಯ್ ಮಾಡಿದ್ದು 1,300 ಜನರ ಜೀವನ ಉಳಿಸೋಕೆ. ಪೊಲೀಸ್ಗೆ ಕಂಪ್ಲೀಟ್ ಸ್ಟೋರಿ ಗೊತ್ತಾಗಲ್ಲ. ಅವರಿಗೆ ಅನಿಸುತ್ತೆ ವರುಣ್ ಮ್ಯಾನೇಜರ್ನ ಕೃಪಾಕರನ್ ಗ್ಯಾಂಗ್ ಕೊಂದಿದೆ. ಆಮೇಲೆ ವರುಣ್ ಗ್ಯಾಂಗ್ ರಿವೆಂಜ್ಗೆ ಬಂದು ಎಲ್ಲರನ್ನೂ ಕೊಂದಿದೆ. ಫೈನಲಿ ವರುಣ್ ಕೂಡ ಸತ್ತಿದ್ದಾನೆ. ಫಿಂಗರ್ ಪ್ರಿಂಟ್ ಸಿಗಲ್ಲ, ಎವಿಡೆನ್ಸ್ ಸಿಗಲ್ಲ, ಕೇಸ್ ಸಾಲ್ವ್ ಆಗಲ್ಲ. 3 ತಿಂಗಳು ಕಳೆಯುತ್ತೆ. ರಾಜಾರಾಮ್ ಫ್ಯಾಮಿಲಿ ಮತ್ತೆ ನಾರ್ಮಲ್ ಲೈಫ್ಗೆ ರಿಟರ್ನ್ ಆಗುತ್ತೆ. ಅವರು ಮಾಡಿದ ಫೈಟ್, ಅವರು ಉಳಿಸಿದ 1,300 ಜನಗಳ ಜೀವನ, ಅವರು ಫಿನಿಶ್ ಮಾಡಿದ ದೊಡ್ಡ ಕ್ರಿಮಿನಲ್ ನೆಟ್ವರ್ಕ್, ಇದೆಲ್ಲ ಯಾರಿಗೂ ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ. ಆ್ಯಂಡ್ ಫೈನಲಿ ಇಲ್ಲಿಗೆ ಬ್ಲಾಸ್ಟ್ ಸಿನಿಮಾ ಕೂಡ ಎಂಡ್ ಆಗುತ್ತೆ. ನಿಮಗೆ ಈ ಮೂವಿ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.